ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, 16ನೇ ತಾರೀಕು ಗೈಸ್. ಇವತ್ತು ನಿನ್ನೆ ವ್ಲಾಗಲ್ಲಿ ನೋಡಿದ್ರಿ, ನಿನ್ನೆ ನೈಟ್ ಕೆಲಸ ಎಲ್ಲ ಆಯಿತು. ಮತ್ತು ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ. ಇದು ನನಗೆ ಕೆಲಸ ಇರಲಿಲ್ಲ, ಬಟ್ ಟಾರ್ಚ್ ಇಟ್ಕೊಳ್ಳೋದು ಅದು ಸರಿ ಆಯ್ತು, ಇದು ಸರಿ ಆಯ್ತು, ಅದು ನೋಡೋದು ಅದೇ ಆಯಿತು. ಅದೇ ಪಾಪ ನಿನ್ನೆ ಹೆಲ್ಪಿಗೆಲ್ಲ ಬಂದಿದ್ದರು ಅವರು, ಬಟ್ ಅವ್ರಿಗೆ ಏನು ಕೊಡ್ಲಿಕ್ಕೆ ಆಗಿಲ್ಲ ಗೈಸ್. ಈ ಸಂಡೇ, ಇವತ್ತೊಂದು ಸಂಡೇ, ನಾನು ನೆಕ್ಸ್ಟ್ ಸಂಡೇ ಡೆಫಿನೆಟ್ಲಿ ಅವರಿಗೆ ಏನಾದರೂ ಗಮ್ಮತ್ತು ಮಾಡು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಯಾರೆಲ್ಲ ಬಂದಿದ್ದಾರೆ ಹೆಲ್ಪ್ ಅವರಿಗೆಲ್ಲ. ಸೊ ಇವತ್ತು ಸೀಟ್ ಅಂತೂ ಹಾಕಿ ಆಯಿತು. ನಾನು ತೋರಿಸಿಲ್ಲ ಕಂಪ್ಲೀಟ್ ಹೇಗೆ ಕಾಣ್ತದೆ ಅಂತ ಸೀಟ್ ಹಾಕಿದ ನಂತರ. ಇವಾಗ ತೋರಿಸ್ತೇನೆ. ಆ್ಯಂಡ್ ಹುಲ್ಲೆಲ್ಲ ತೆಗಿಲಿಕ್ಕೆ ನಾನು ಅಣ್ಣನ ಬರಲಿಕ್ಕೆ ಹೇಳಿದ್ದೇನೆ ಗೈಸ್. ಇವಾಗ ಟೈಮ್ 9 ಗಂಟೆ ಆಯಿತು. ಸೊ ಬಂದಿದ್ದಾರೆ ಅವರು. ಇವಾಗ ತೋರಿಸ್ತೇನೆ ಬನ್ನಿ ಗೈಸ್. ನೋಡಿ, ಅನ್ನ ಹುಲ್ಲು ತೆಗಿತಾ ಇದ್ದಾರೆ. ಆ್ಯಂಡ್ ಸೀಟು ಹಾಕಿ ಹೀಗೆ ಕಾಣಿಸ್ತಿದೆ. ಬಿಸಿಲಿದೆ ಗೈಸ್. ಸೊ ಹೀಗೆ ಕಾಣಿಸ್ತದೆ. ಇನ್ನು ಕ್ಲೀನ್ ಮಾಡಿ ಆದ ನಂತರ ತೋರಿಸ್ತೇನೆ. ಓಕೆ, ಹಲೋ ಗೈಸ್, ಅಷ್ಟು ಕೆಲಸ ಆಗಿದೆ. ಇವಾಗ ಅವ್ರು ಕ್ಲೀನ್ ಮಾಡ್ತಿದ್ದಾರೆ. ಸೊ ಕ್ಲೀನ್ ಮಾಡಿ ಆದ ನಂತರ ಹೇಗೆ ಕಾಣಿಸ್ತದೆ ಅಂತ ತೋರಿಸ್ತೇನೆ. ಆ್ಯಂಡ್ ಅಮ್ಮ ತಿಂಡಿ ಏನೂ ಮಾಡಿಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ಅಮ್ಮನ ಕೆಲಸ ಇದೆ ಅಂತೇಳಿ ಅವ್ರಿಗೆ ಇವಾಗ ಏನಾದರೂ ಮಾಡಬೇಕಲ್ಲ, ಸಜ್ಜಿಗೆ ಏನಾದರೂ ತರಲಿಕ್ಕೆ ಹೇಳಿ ಮಾಡ್ತೀನಿ ಗೈಸ್. ಸೀಟ್ ಹಾಕಿ ಆಗಬೇಕು ಅಂತ ತುಂಬ ಆಸೆ ಇತ್ತು. ಸೊ ಹಾಕಿ ಆಯಿತು. ಇನ್ನು ಕ್ಲೀನಿಂಗ್ ಮಾಡಿ ಕಟ್ಟಿಗೆ ಸ್ಟೋರ್ ಮಾಡಿದರೆ ನನ್ನ ಕೆಲಸ ಮುಗೀತದೆ ಗೈಸ್. ಅದೊಂದು ಟೆನ್ಷನ್ ಫ್ರೀ ಆಗ್ತದೆ ನನಗೆ. ಸೊ ಇವತ್ತು ಒಳ್ಳೆ ಬಿಸಿಲು ಕೂಡ ಇದೆ. ಆ್ಯಂಡ್ ಇವತ್ತು ಆಫ್ಟರ್ನೂನು ವಿನಯ್ ಇಬ್ರದ್ದು, ಅದೇ ನಯನ ಇದ್ದಾನಲ್ವ, ಒಂದು ಅಣ್ಣಂದು ವೈಫಿದ್ದು, ಅಣ್ಣನ ಮಗಳದು ಬರ್ಡೇ ಗೈಸ್. 1 ಇಯರ್ ಗೈಸ್. ಶಿಟ್, ನಯನಂದು ಅಣ್ಣ ಇದ್ದಾನಲ್ವ, ಅವನದು ಮಗಳ ಬರ್ಡೇ ಗೈಸ್. ಫಸ್ಟ್ ಇಯರ್ ಬರ್ಡೇ ಅನಿಸುತ್ತೆ. ಸೊ ಆಫ್ಟರ್ನೂನು ಇಲ್ಲೆಲ್ಲರೂ ಕರೆದಿದ್ದಾರೆ. ಆ್ಯಂಡ್ ನೋಡುವ, ಆದರೆ ಹೋಗಬೇಕು ಅಂದ್ಕೊಂಡಿದ್ದೇನೆ. ನೋಡುವ ಏನೆಲ್ಲ ಆಗುತ್ತೆ ಅಂತ. ಓಕೆ, ಇವಾಗ ಅವರಿಗೆ ಸಜ್ಜಿಗೆ ಮಾಡಲಿಕ್ಕೆ ಸಜ್ಜಿಗೆ ಇಲ್ಲ ಗೈಸ್, ಇನ್ನು ಅಂಗಡಿನ ತರಿಸ್ಬೇಕಷ್ಟೆ. ಸೊ ತರಿಸಿ ಎಲ್ಲ ರೆಡಿ ಮಾಡಿದ ನಂತರ ಆಮೇಲೆ ಸಿಗ್ತೇನೆ. ಓಕೆ, ಬಾಯ್. ಚಹಾ ಎಲ್ಲ ಮಾಡಿ ಆಯಿತು, ತಿಂಡಿ ಕೂಡ ಮಾಡಿದೆ. ನಾನು ಚಹಾ ಕುಡಿಲಿಕ್ಕೆ ಬರಲಿಕ್ಕೆ ಹೇಳ್ತಾ ಇದ್ದೇನೆ. ಅವರು ಸ್ವಲ್ಪ ಹೊತ್ತಿರು ಅಂತ ಹೇಳ್ತಾ ಇದ್ದಾರೆ. ತೋರಿಸ್ತೇನೆ ಎಷ್ಟಾಗಿದೆ ಅಂತೇಳಿ. ನೋಡಿ, ಇಷ್ಟ ಆಗಿದೆ ಇವಾಗ. ಗೈಸ್, ಈ ಥರ ಸೀಟ್ನ ಅಲ್ಲಿ ಹಾಕಿದೆ ಬಲ್ಲ, ಆ ಸೈಡ್ಗೆ ಇಡುವ ಅಂಥೇಳಿ ಹಳೆ ಮನೆಯದ್ದು ಟಾಯ್ಲೆಟಿದ್ದು ಸೀಟ್ ಇದೆ ಗೈಸ್. ಅದನ್ನ ತೆಗಿಲಿಕ್ಕೆ ಹೋದದ್ದು ಲಿಟ್ರಲಿ ಎಷ್ಟು ಕಷ್ಟ ಆಯಿತು ಅಂದರೆ, ಓ ಗಾಡ್. ಅದರಲ್ಲಿ ಕಲ್ಲೆಲ್ಲ ಮೇಲೆ ಇಟ್ಟಿದ್ರು, ಅದಲ್ಲದೆ ತುಂಬ ವರ್ಷ ಆಗಿತ್ತು ಗೈಸ್. ನೋಡಿ, ಇದೇ ಟಾಯ್ಲೆಟ್ ಹಳೆ ಮನೆಯದ್ದು. ಅದರ ಮೇಲೆ ಹುಲ್ಲೆಲ್ಲ ಬಂದು ಗೈಸ್, ಕಲ್ಲೆಲ್ಲ ಇಟ್ಟು ಹಾಗೆ ಇಲ್ಲ. ನಾನು ದೊಡ್ಡಮ್ಮ ಮತ್ತು ಅನ್ನ ಟ್ರೈ ಮಾಡಿ ನನಗೆ ತಲೆ ಸುತ್ತುವ ಅಂತ. ನೋಡಿ, ಇಲ್ಲಿ ದೊಡ್ಡಮ್ಮ ಕುಟ್ಟುತ್ತಾ ಇದ್ದಾರೆ ಅದಕ್ಕೆ. ಇದು ಗೈಸ್, ಅದರ ಮೇಲೆ ಎಷ್ಟು ಹುಲ್ಲು ನೋಡಿ. ಈ ಹುಲ್ಲು ಇದ್ದಿದ್ದು ಮತ್ತು ಕಲ್ಲಿತ್ತು ನೋಡಿ. ಒಂದು ಸೀಟ್ ಹೋಯ್ತು, ಅದಿಲ್ಲದಿದ್ದರೂ ಇದಾಗಿತ್ತು ಗೈಸ್. ಇಷ್ಟು ತೆಗೆದು ಇನ್ನೊಂದು ಚಿಕ್ಕ 2 ಪೀಸ್ ಇದೆ. ನನಗೆ ತಲೆ ಸುತ್ತು ಬರ್ತಾಯಿದೆ ಬಾಬಾ. ಚೈರಲ್ಲಿ ಇಟ್ಟು ಏನೆಲ್ಲ ಮಾಡಿ ಟ್ರೈ ಮಾಡಿದ್ದು. ಇನ್ನೊಂದಷ್ಟು ಇದೆ ಗೈಸ್ ನೋಡಿ. 12:20 ಆಯಿತು. ಬರ್ಡೇಗೆ ಹೋಗಬೇಕು. ಫುಲ್ಲು ಗಲೀಜಾಗಿದೆ ಮೇಯೆಲ್ಲ. ಅಷ್ಟು ಇತ್ತು ಅದರಲ್ಲಿ, ಕಲ್ಲು ಮತ್ತು ಆ ಹುಲ್ಲೆಲ್ಲ ಬಂದಿತ್ತು. ತುಂಬ ವರ್ಷ ಆಯಿತಲ್ಲ ಗೈಸ್. ಫೋರ್ಸ್ ಹಾಕಿ ಕುಟ್ಟಿ ಅಲ್ವಾ, ತಲೆನೇ ಸುತ್ತುತ್ತಾ ಇದೆ ನನಗೆ. ಗಟ್ಟಿ ಬಂಡ ಅವು ವೈಟ್ ಗಮ್ಮತ್ತು ಉಂಡತ್ತೆ ದೊಡಮ್ಮ. ಸರ್ಬ್ರೈಪುರ ಕಲ್ಲುಂಡು ಬುಕ್ಕ ಆತೆ ದಪ್ಪಡುಂದು ಪುರ ಬೈದನತ್ತ ಪಜೀರ್ಪುರ. ಇದೊಂದು ಚಿಕ್ಕ ಪೀಸಿನ ತೆಗಿಬೇಕು ನೋಡಿ, ಎಷ್ಟು ಕಷ್ಟ ಇದೆ ಅಂತ. ವೆಯ್ಟ್, ಐ ವಿಲ್ ಶೋ ಯು. ಎಕ್ಕರ್ದ ಲೆಕ್ಕ ಮನ್ ಪರ ಮೂಲ 10 ಅಬ್ಬಾ. ಇದು ಗೋಡೆನು ಬಿದ್ದಿದೆ ಗೈಸ್ ನೋಡಿ, ಗಟ್ಟಿ ಇಲ್ಲ ಗೋಡೆನು, ಅದಕ್ಕೆ ಭಯ ಆಗುದು. ಅದರ ಮೇಲೆ 3-4 ಕಲ್ಲಿತ್ತು ನೋಡಿ. ಅನನಾಸು ಇದೆ ಚಿಕ್ಕದು. ಅಲ್ಲೊಂದಿದೆ, ಇಲ್ಲೊಂದಿದೆ.
ಗೈಸ್ ತೆಗ್ದು ನೋಡಿ, ಇದ್ರ ಮೇಲೆ ಸೀಟ್ ಮೇಲೆ ನೋಡಿ, ಇದುವೇ ಬಾರಾಗಿ ಗೈಸ್ ತೆಗಿಲಿಕ್ಕಾಗಲ್ಲ. ಇದು ಎಷ್ಟು ಚಂದ ಬಂದಿದೆ ನೋಡಿ. ಓ ಗಾಡ್, ಇನ್ನೊಂದು ಪೀಸ್ ಇದೆ ಚಿಕ್ಕದು, ಅದಾದರೆ ಆ ಕಡೆಯಿಂದ ಬಿದ್ದರೂ ಓಕೆ. ಓಹ್, ಆ ಸೀಟ್ ಇದಲ್ವಾ, ಅದನ್ನೀಗ ಸೈಡಿಗೆ ಇಡುವ ಅಂತೇಳಿ ಗೈಸ್. ನೀರು ಸ್ವಲ್ಪ ಬರದಿರೋ ಥರ ಆಗುತ್ತೆ ಅಲ್ವಾ, ಬಿಕಾಸ್ ಇನ್ನು ಕಟ್ಟಿಗೆಲ್ಲ ಸ್ಟೋರ್ ಮಾಡಬೇಕಾದ್ರೆ ನೀರು ಈ ಕಡೆನೇ ಬರುತ್ತಲ್ಲ, ಅದಕ್ಕೆ ಅದನ್ನ ಇಡುವ ಅಂತೇಳಿ ಹಳೆ ಮನೆ ತೆಗಿಲಿಕ್ಕೆ ಹೋದದ್ದು. ಓಹ್ ಸಾಕಾಯಿತು, ಹುಡುಗರು ಸಮೇತ ಈ ಕೆಲಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ, ಅಷ್ಟು ಕಷ್ಟ ಉಂಟು. ನೋಡಿ ಮಳೆ ಸ್ಟಾರ್ಟ್ ಆಯಿತು, ಗಾಳಿ ಮಳೆ. ಇದು 12 ಫೀಟ್ ಆಗ್ತಿದ್ರೆ ಕರೆಕ್ಟ್ ಆಗ್ತಿತ್ತು. ಇದು ಅಲ್ಲಿ ಒಂದು ಅರ್ಧ ಇಂಚು ಗ್ಯಾಪ್ ಅಲ್ವಾ, ಸೊ ಹಾಗಾಗಿ ನೀರು ಸ್ವಲ್ಪ ಈ ಕಡೆನೇ ಬರ್ತಾಯಿದೆ ನೋಡಿ. ಆ್ಯಂಡ್ ನೋಡು, ಅದಕ್ಕೆ ಏನಾದರೂ ಟರ್ಪಲ್ ವ್ಯವಸ್ಥೆ ಮಾಡಬೇಕು ಗೈಸ್. ನೋಡಿ ಇವರೆಲ್ಲ ಹೊರಟರು ಗೈಸ್, ಅಲ್ಲಿ ನಂದು ಅಕ್ಕ ಬರ್ತಿದ್ದಾರೆ. ಅಕ್ಕೊಂದು ಜಾಯ್ ಮನ್ಪ್ಲಿ, ಪಾರ್ಜಕ್ಕೊಂದು ಹಾಯ್ ಮನ್ಪ್ಲಿ ವ್ಲಾಗ್. ಹಾಂ, ಅವರು ಹೊರಟರು, ಗುಂಡಮ್ಮ ಬರ್ತಾಳೆ ಅಂತೆ. ಇವರನ್ನ ಊಟ ಮಾಡಿ ಕೂತ್ಕೊಂಡಿದ್ದಾರೆ ನೋಡಿ. ಅವ್ರು ಹೋಗ್ತಾರೆ, ನಾನು ಗುಂಡಮ್ಮನಿಗೆ ವೆಯ್ಟ್ ಮಾಡ್ತೇನೆ, ಅಮ್ಮನ ಹೋಗ್ತಾಳೆ. ಹಾಂ ಗೈಸ್, ನಾವು ಕೂಡ ಹೊರಡಿ ಆಯಿತು. ಆ್ಯಂಡ್ ಇದೇ ಡ್ರೆಸ್ ಹಾಕ್ಕೊಂಡಿದ್ದೇನೆ, ಹತ್ರ ಅಲ್ವಾ ಅಂತೇಳಿ. ಆ್ಯಕ್ಚುಲಿ ನಾನು ಹೋಗೋದು ಅಂತ ಇದ್ದೆ ಸ್ಟಾರ್ಟಿಂಗಲ್ಲಿ, ಮತ್ತೆ ಮಿಡ್ಲಲ್ಲಿ ಬೇಡ ಅಂತ ಇತ್ತು, ಯಾಕಂದರೆ ಅಲ್ಲಿ ಕೆಲಸ ಮಾಡಿದಲ್ವ ಗೈಸು, ತಲೆನೋವು ಸ್ಟಾರ್ಟ್ ಆಯಿತು ಮಳೆಗೆ ಒದ್ದೆ ಆಗಿ. ಸೊ ಹಾಗಾಗಿ ಬರಲ್ಲ ಅಂತ ಡಿಸೈಡ್ ಮಾಡಿದ್ದೆ. ಈ ದೊಡ್ಡಮ್ಮ ಬೈದು ಬಾ ಹೋಗು ಹಾಗೆ ಹೀಗೆ ಅಂತೇಳಿ ಹೊರಡಿಸಿದ್ರು. ನಾನು ಹೊರಡಬೇಕಾದ್ರೆ ಗುಂಡಮ್ಮನಿಗೆ ಕಾಲ್ ಮಾಡೋ ಅಂದ್ಕೊಂಡೆ, ಜಸ್ಟ್ ನಂದು ಹೊರಡಿ ಆಗಲಿ ಅಂತ ವೆಯ್ಟ್ ಮಾಡಿದೆ. ನಾನು ಟೈಮ್ ನೋಡಲಿಲ್ಲ ಅವಾಗ. ನಾನು ಹೊರಡಬೇಕಾದ್ರೆ ಗುಂಡಮ್ಮನ ಬಂದು ಇವಾಗ ಬೈದು ಕಳಿಸಿದೆ, ಬೇಗ ಹೊರಡಿ ಬಾ ಅಂತೇಳಿ. ಟೈಮ್ 2 o'clock ಆಯಿತು ಗೈಸ್. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇಷ್ಟು ಲೇಟಾಗಿ ಹೋಗೋದು. ಒಂದು ಅಕ್ಕಂದು ಬಯಕೆಗೆ ಲೇಟಾಗಿ ಹೋಗಿದ್ದೆ, ಅನಿತಕ್ಕಂದು. ಅದು ಹೊರಡಬೇಕಾದ್ರೆಲ್ಲ ಲೇಟ್ ಆಯಿತು, ಅವ್ರನ್ನ ಹೊರಡಿಸಿ ನಾನು ಹೊರಡಬೇಕಾದ್ರೆ. ಆ್ಯಂಡ್ ಇದು ಇಷ್ಟು ಹತ್ತಿರಕ್ಕೆ ಫಸ್ಟ್ ಟೈಮ್ ಲೇಟಾಗಿ ಹೋಗ್ತಾ ಇರೋದು. ಸೊ ಅಂತ ಮಳೆ ಬರ್ತಾ ಇದೆ ಸ್ವಲ್ಪ. ಅಜ್ಜಿ ಹೋಗಿದ್ದಾರೆ ಆಲ್ರೆಡಿ, ಅಮ್ಮನೂ ಚಿಕ್ಕಮ್ಮ ಎಲ್ಲ ಹೋಗಿದ್ದಾರೆ ಅಕ್ಕನೊಟ್ಟಿಗೆ. ಅಕ್ಕ, ಚಿಕ್ಕಮ್ಮ, ಅಮ್ಮ ಎಲ್ಲ ಹೋದರು. ಸೊ ನಾನು ಗುಂಡಿಗೆ ವೆಯ್ಟ್ ಮಾಡ್ತಿದ್ದೇನೆ ಗೈಸ್. ಯಾರಾದರೂ ದಾರಿಯಲ್ಲಿ ಹೋಗ್ತಿದ್ದಾರಾ ಅಂತ ನೋಡ್ತಾ ಇದ್ದೇನೆ. ಗೈಸ್ ಇವಳು ಇನ್ನೂ ಬಂದಿಲ್ಲ ಗೈಸ್, ಎಲ್ಲ ಊಟಾಗಿ ವಾಪಸ್ ಬರ್ತಾ ಇದ್ದಾರ ಅನಿಸುತ್ತೆ. ಶಿಟ್, ನಾನು ಕೇಕ್ ಕಟ್ಟಿಂಗ್ ನೋಡ್ಬೇಕು ಅಂದ್ಕೊಂಡೆ ಗೈಸ್. ಅದೇ ಹೋಗಲ್ಲ ಅಂತ ಅಂದ್ಕೊಂಡೆ ಇಷ್ಟು ಲೇಟ್ ಆಯಿತು ಗೈಸ್. ನಾನು ಟೈಮು ನೋಡಿಲ್ಲ, ಅಲ್ಲಿ ಕೆಲಸ ಮಾಡ್ತಾ ಕೂತ್ಕೊಂಡಿದ್ದಲ್ವಾ, ಟೈಮೇ ನೋಡಿಲ್ಲ ಗೈಸ್. ಈ ಮಳೆ ಬಂದು ಇಷ್ಟೆಲ್ಲ ಆಗಿದೆ, ಮಳೆ ಮತ್ತು ಅಲ್ಲಿ ಸೀಟ್ ತೆಗಿಬೇಕಾದ್ರೆ ಒದ್ದೆ ಅಲ್ಲ ಅದೆಲ್ಲ, ಹಾಗೆ ತಲೆನೋವು ಸ್ಟಾರ್ಟ್ ಆಯಿತು ನನಗೆ, ಹೆಡ್ಡೇಕ್ ಸ್ಟಾರ್ಟ್ ಆಗುತ್ತೆ, ಸ್ವಲ್ಪ ಒದ್ದೆ ಆಯಿತು. ಹಾಗಾಗಿ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ವಿ. ದೊಡ್ಡಮ್ಮ ಮತ್ತು ಬಾಬಾ ಅಂತ ಒತ್ತಾಯ ಮಾಡಬೇಕಾದ್ರೆ ಹೋಗುವ ಅಂತ ಇತ್ತು, ಹತ್ರನೆಲ್ಲ ಅಂತ. ಬಟ್ ಅದರಲ್ಲಿ ಮತ್ತೆ ಗುಂಡುಗೂ ರಿಕ್ವೆಸ್ಟ್ ಮಾಡಿದೆ ಬಾ ಅಂತೇಳಿ, ಹೊರಡಿ ಬಾ ಅಂತ ಹೇಳಿದ್ದೀನಿ ರಪ್ಪ. ಇನ್ನೂ ಬಂದಿಲ್ಲ. ಕೂದಲು ಇನ್ನೂ ಒದ್ದೆ ಇದೆ ಗೈಸ್ ನೋಡಿ. ಬಂದ್ಲು ಗೈಸ್, ಗುಂಡು ಬಂದ್ಲು, ತೋರಿಸ್ತೇನೆ ವೆಯ್ಟ್. 2 ಗಂಟೆ ಕೇಳಿದ್ದೇನೆ ಗೈಸ್, ಇವಾಗ ಅಲ್ಲಲ್ಲ ಸಾರಿ 1:50 ಕೇಳಿದ್ದೇನೆ ಗೈಸ್. ಇವಳು ಬಂದದ್ದು 2:25 ಗೈಸ್. ವೆಯ್ಟ್, ಪಾಪ ಒಂದು ನಿಜ ಹೇಳ್ಬೇಕಂದ್ರೆ ಒಂದು 5-6 ಮಿನಿಟ್ಸಲ್ಲಿ ಹೊರಡಿ ಬಂದಿದ್ದಾಳೆ, ತೋರಿಸ್ತೇನೆ ವೆಯ್ಟ್. ಆಲ್ರೆಡಿ ಲೇಟ್ ಆಗಿದೆ ಗೈಸ್. ಅದ್ರಲ್ಲಿ ನೋಡಿ ಗೈಸ್, ಇವಳ್ದು ಮ್ಯಾಲ ನೋಡಿ, ಮ್ಯಾಲ ಕುಂಕುಮ ಇಜ್ಜಿಂದ ಒಂದು ಪಡು ಲಿಪ್ಸ್ಟಿಕ್ ತಾನೆ ಯಾನವೇನೆ ಸಿಂಧೂರ ಅದು ದಿವನ್ನ ಎಂಡೋಲ್ ತೆಂಕಿಸಲ ಕುಂಕುಮ ಮುಂತಿಜ್ಜಿ ಗೈಸ್. ನೋಡಿ ಗೈಸ್, ಈ ಥರನೇ ಇದ್ದಾರೆ ಗೈಸ್. ಲಿಪ್ಸ್ಟಿಕ್ನಲ್ಲಿ ಮೇಲೆ ಹಾಕೊಳ್ಳೋದು ನೋಡಿ, ನಾನು ಅದೇ ಥರ ಮಾಡೋದು. ಅಮ್ಮ ಬಾ, ಎಲ್ಲರೂ ಊಟಾಗಿ ಬರ್ತಾ ಇದ್ದಾರೆ ಗೈಸ್. ಹೋಗ ಗೈಸ್, ಹೋಗ್ತೇವೆ. ಹೊರಟ್ವಿ. ಎಸ್, ಅನ್ನ ಪಾಪ ಕೆಲಸ ಮಾಡ್ತಿದ್ದಾರೆ ಅವರು. ಚಲೋ ಲೆಟ್ ಅಸ್ ಗೋ ಗೈಸ್. ಇಲ್ಲಿ ನೋಡು ಗೈಸ್, ನೋಡಿ 5 ಮಿನಿಟ್ಸಲ್ಲಿ ರೆಡಿ ಆಗಿತ್ತು ಅನ್ನ. ಅವ್ರದ್ದು ಊಟ ಆಯಿತು, ಅವ್ರು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ನಾವು ಹೋಗುವ. ಏನೋ ಚಪ್ಪಲ್ ಪಿರೌಡ್ ಉಂಡ ಅಂತ ಗೈಸ್. ನನ್ನ ಚಪ್ಪಲ್ ಇಲ್ಲಿ ಹಿಂದಗಡೆ ಆಗ ಕೆಲಸ ಮಾಡ್ಬೇಕಾದ್ರೆ ಇರ್ತದೆ, ಇಲ್ಲ ಇದೆ. ಅಯ್ಯೋ ಮಣ್ಣಿದೆ ಗೈಸ್, ತೊಳ್ಕೊಳ್ಳೋ. ಇಲ್ಲೇ ಗೈಸ್ ನಮ್ಮ ಮನೆ, ಹಿಂದುಗಡೆ ಮನೆ, ಹಿಂದಲ್ಲ ಆ ಕಡೆ ಮನೆ.
ಗೈಸ್ ವಿ ಆರ್ ರಿಚ್. ಗೈಸ್ ಆಲ್ರೆಡಿ ಕೇಕ್ ಕಟ್ಟಿಂಗ್ ಆಗಿದೆ ಗೈಸ್. ಇವಳು ನಂಬ್ಕೊಂಡು ಬಂದ್ರಿ. ಫೋಟೋಗ್ರಾಫರ್ ಗೈಸ್ ನೋಡಿ ಊಟಕ್ಕೆ ಹೋಗ್ತಾ ಇದ್ದಾರೆ ಎಲ್ರು. ಹಿಂದೆಗಡೆ ಜಗಲ ನೋಡಿ ಗೈಸ್. ಇಲ್ಲಿ ನೋಡಿ ಕುಸುಮ ಗುಂಡು ಅವರು ಆಗಮಿಸಿದ್ದಾರೆ. ಗೈಸ್ ಇವನಿಗೆ ಜ್ವರ ಅಂತೆ ಗೈಸ್, ಅದಕ್ಕೆ ನೋಡಿ ಚಡ್ಡಿಯಲ್ಲೇ ಇದ್ದಾನೆ ಇನ್ನು. ಫಸ್ಟ್ ಬಾಯಿದಲ್ಲಿಗೆ ಒನೆಸ ಮಾಮಿ ಒಳ್ಳೆ 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 ಮಾವ ನೋಡಿ ಗೈಸ್, ಮಾವ ಗೈಸ್. ಇವರು ಅತ್ತಿಗೆ ಮತ್ತೆ ನಾದ್ನಿ ಆಗದಿಂದ ಗಲಾಟೆ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಅಳಿಗೆ ನೋಡಿ ಮುಖ ಮುಚ್ಕೊಂಡಿದ್ದಾರೆ. నంచనండి నాన్నే కూర కట్టుకోండి కూడా ನೋಡಿ ಗೈಸ್ ಎಲ್ಲರೂ ಊಟ ಮಾಡ್ತಿದ್ದಾರೆ. ಏ ಪಾಡಮ್ಮ ನಂದು ಊಟ ಆಯ್ತು ಗೈಸ್. ನಾನು ಪಾಯಸ ತಗೊಂಡೆ ನೋಡಿ. ಹಾಯ್ ಮಂಪುಲೆ, ಜೈ ಮಂಪುಲೆ. ಗೈಸ್ ಇಲ್ಲಿ ನೋಡಿ ಬರ್ಡೇ ಗರ್ಲ್. ಹಾಯ್ ಮಂಪುಲೆ, ಹಾಯ್ ಹಾಯ್ ಮಂಪುಲೆ ಜೇಜ, ಹಾಯ್ ಮಂಪುಲೆ, ಹಾಯ್. ಅಳ್ತಿದ್ದಾಳೆ ಗೈಸ್. ಬಟ್ಟೆ ಎಲ್ಲ ನೋಡಿ ಶೆಕೆ ಆಗಿದೆ, ಬಟ್ಟೆ ಎಲ್ಲ ತೆಗ್ದಿದ್ದು. ರಾಜಪ್ಪ ಹಾಯ್ ಮಂಪುಲೆ, ಹಾಯ್ ಹಾಯ್ ಮಂಪುಲೆ, ಹಾಯ್ ಒಬ್ಬು ಒಬ್ಬು ಒಬ್ಬು. ವಿಹಾನ್ಯ 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 ಬಬೋಲಲ್ ವಿಹಾನ್ಯ ಬರ್ಡೇ ಗರ್ಲ್ ಬರ್ಡೇ ಗರ್ಲ್ ಎಲ್ಲ ಬಟ್ಟೆ. ಹಾಯ್ ಮಂಪುಲೆಪ್ಪ, ಹಾಯ್ ಮಂಪುಲೆ, ಹಾಯ್ 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 ಹಾಯ್. ಸುನಿತ್ನ ಜೋನ್ಕು ಒನ ಸುನಿತ್ನ ಇದು ಅಪರೂಪದವರು. ಝೂಮ್ ಹಾಕೋ ಇವರಿಗೆ, ಅಪರೂಪದವರಿಗೆ. ಇನ್ನೂ ಸ್ವಲ್ಪ ಏನಾದರೂ ಬೇಕೇನು? ತಿನ್ನಿಯಲ್ಲ ಈರ್ ಗಟ್ಟಿರು ನಾನು. ಅಂತಂತು ಉಂತಿಗೆ ಅವಳಂತಿಗೆ ಗಿರಿಗಂತು ಉಂತಿಂಬೆ ಗೈಸ್. ಅವನು ಇದು ಎಲ್ಲಡಿಕೆ ತಿಂದದ್ದು, ಅದು ಲಿಪ್ಸ್ಟಿಕ್ ಹಾಕಿದಾಗೆ ಹಾಕಿದ್ವಿ. ಸಾರಿ ಲಿಪ್ಸ್ಟಿಕ್ ಹಾಕಿದಾಗೆ ಆಗಿದೆ, ತೋರಿಸ್ತೇನೆ. ಉಂಟುಂಟು ನಾವು ಹೊರಟು. ಇದು ಗಿರೀಶ ತರಲಿ ಕೇಳಿದ್ದು ಗೈಸ್ ಪಾಯಸ. ಅರ್ಧ ತಂತು, ಅದು ಅರ್ಧ ಅಂತೆ, ಅದಕ್ಕೆ ಫುಲ್ ಹಾಕೊಂಡು ಅದಕ್ಕೆ ನಾವು ಹೊರಟ್ವಿ ಗೈಸ್. ಊಟ ಎಲ್ಲ ಆಯಿತು. ನಾನು ತೋರಿಸ್ತೇನೆ ಒಂದು ಲಿಪ್ಸ್ಟಿಕ್ ರೇಟ್. ಗಾಡಿ ಗೈಸ್ ಇಲ್ಲಿ ನೋಡಿ ರೋಡಲ್ಲಿ ಬಂದು ಪಾಯಸ ಕುಡಿಯೋದು ಗೈಸ್. ಆಯಿತು, ಊಟ ಮಾಡಿ ಬಂದು ನಾವು. ಫಸ್ಟ್ ಇಯರ್ ಬರ್ಡ್ ಅವಳದು ಕೇಕ್ ಕಟ್ಟಿಂಗ್ ಆಲ್ರೆಡಿ ಆಗಿತ್ತು.
ಇವಳ ದೆಸೆಯಿಂದ ಕೇಕ್ ಕಟ್ಟಿಂಗ್ ಆಲ್ರೆಡಿ ಆಗಿತ್ತು ಗೈಸ್ ನೋಡಿ. ಇವಳಿಗೆ ನಾನು ಹೋದ ಪ್ರೀವಿಯಸ್ ವ್ಲಾಗ್ ಹೇಳಿದೆಲ್ಲ ಅದಷ್ಟು ಬೇಗ ಬಾ ಅಂತ, ಅದಕ್ಕೆ ಬಂದಿದ್ಲಲ್ಲ ಗೈಸ್. ಅದಕ್ಕೆ ಅಲ್ಲಿ ಹೇಳ್ತಿದ್ರು ನೀನು ಮೊನ್ನೆ ಬ್ಲಾಗಲ್ಲಿ ಹೇಳಿದ್ದು ಬಂದಿದ್ದಾವಳೆ ಅವಳು ಅಂತೇಳಿ. ಹೌದು, ನಾವಿಬ್ರು ಎಲ್ಲಿ ಎಷ್ಟು ದೂರ ಆಗಲ್ಲ. ಎಸ್ ಇಲ್ಲಿ ಅಣ್ಣಂದು ಕೆಲಸ ಆಗಿದೆ ಗೈಸ್, ತೋರಿಸ್ತೇನೆ ಎಷ್ಟಾಗಿದೆ ಅಂಥೇಳಿ. ರೈಟ್ ನೋಡಿ ಗೈಸ್, ಎಷ್ಟು ಸೀಟ್ ಹಾಕಿದ್ದಾರೆ ಸೈಡಿಗೆಲ್ಲ. ಅವ್ರನ್ನ ಬರ್ಲಿಕ್ಕೆ ಹೇಳಿದ್ದು ಊಟಕ್ಕೆ, ಬರಲ್ಲ ಅಂತ ಅವ್ರು ಇಲ್ಲೇ ಊಟ ಮಾಡಿದ್ರು. ನೋಡಿ ಗಾಯ್ಸ್, ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ನೋಡಿ ಗಾಯ್ಸ್. ಇಲ್ಲಿ ನೋಡು ಪ್ಲೀಸ್ ಗೈಸ್. ಮಗುವನ್ನು ಇಟ್ಕೊಂಡಿದ್ದಲ್ಲ, ಎಲ್ಲ ಶೈನಿಂಗ್ ಎಲ್ಲ ಆಗಿದೆ ನೋಡಿ. ಅಬ್ಬಾ ಗೈಸ್, ಡ್ರೆಸ್ ಚೇಂಜ್ ಮಾಡಿ ಫ್ಯಾನ್ ಇದರಲ್ಲಿ ಕೂತಿದ್ದು ಗೈಸ್. ಶೆಕೆ ಆಗ್ತಿದೆ ಬಿಸಿಲು. ಮೊಬೈಲಲ್ಲಿ ಬಿಸಿ ಗೈಸ್ ಅವಳು. ತಲೆನೋವು ಆಗ್ತಿತ್ತು ನಂಗೆ, ಆಗಲೇ ತಲೆನೋವು ಆಗ್ತಿತ್ತು, ಇವಾಗ ಇನ್ನೂ ಜಾಸ್ತಿ ಆಗ್ತಿದೆ. ಕಾಪಿರೈಟ್ ಇಶ್ಯೂ ಬರ್ದು ಸಜ್ಜನೆ ನೆನಪು ಅಂತವರುಂಡು ನೋಡಿ ಗೈಸ್, ಕಾಪಿರೈಟ್ ಇಶ್ಯೂ ಬರುತ್ತೆ. ನಾನು ಸುಮ್ಮನೆ ವೀಡಿಯೋ ಮಾಡಿದ್ದು ಮತ್ತೆ ಅದು ಇದು ಅಂತ ಅರ್ಥ ಆಯ್ತಾ ಹೇಳಿದ್ದು, ನನಗೆ ಅರ್ಥ ಆಗಲಿಲ್ಲ. ಸುಮ್ಮನೆ ಕಾಪಿರೈಟ್ ಇಶ್ಯೂ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಗೈಸ್, ಬಾಯಾರಿಕೆ ಆಗ್ತಿದೆ ಅಂತೇಳಿ ಅಜ್ಜಿನ ಹತ್ರ ಎಂತ ಎಮ್ಮೆ ಪುಳಿ ಶರ್ಬತ್ತೆಲ್ಲ ಕೇಳಿದ್ದು ನಮಗೆಲ್ರಿಗೂ. ಸಾರಿ, ಪುನರ್ ಪುಲಿ ಗೈಸ್. ಇಲ್ಲಿ ಅನ್ನೊಬ್ರು ಕೆಲಸ ಮಾಡ್ತಿದ್ದಾರಲ್ಲ, ಅವ್ರಿಗೆ ಬೋರ್ ಆಗ್ತದೆ ಅಂತೇಳಿ ಅಲ್ಲಿ ಸಿಟೌಟಲ್ಲಿ ಕೂತಿದ್ವಿ, ಇಲ್ಲಿಗೆ ಬಂದ್ವಿ ಹಿಂದೆಗಡೆ. ಸೊ ನೋಡಿ, ಅವಳಿಗೆ ಹೇಳೇ ಇಲ್ಲ ತಗೊಂತೇಳಿ, ಕೈ ಹಾಕಿ ತೊಗೊಂಡಾಯ್ತು ಗೈಸ್. ನೋಡಿ, ನಮಗೆ ಹೇಳ್ಬೇಕಂತ ಏನಿಲ್ಲ ನೋಡಿ, ರೆಸ್ಪೆಕ್ಟೇ ಇಲ್ಲ ಗೈಸ್, ಅನ್ರೆಸ್ಪೆಕ್ಟ್. ಅಮ್ಮನಿಗೆ, ನನಗೆ, ಅಜ್ಜಿಗೆ, ಅಣ್ಣನಿಗೆ. ನೋಡಿ ಗೈಸ್, ಎಲ್ಲಿ ಸಿಗ್ತದೆ ಅಂತ ಕಾಯ್ತಾ ಇದ್ದಾಳಂತೆ. ಅದು ಅವೇ ನಾನಾ ಜ್ಯೂಸ್, ಪುನರ್ ಪುಲಿ ಜ್ಯೂಸ್, ಎನರ್ಜಿ ಡ್ರಿಂಕ್ಸ್. ಇದೆಂತ ಮಾರ್ರೆ, ಎಂತ ಹೀಗೆ ಫೋನ್ ಬರಲಿ, ಫೋನ್ ಕೌ ಹೆಚ್ಚಿನದಿ ಪತ್ತೆ ಒಂಚೂರು ಗೊದ್ದೆ ಗೈಸ್. ಇವಳು ಸ್ವಲ್ಪ ಗೊದ್ದೆ ಗೈಸ್. ಹೌದು, ನನಗೆ ಓಸಿಗೆ ಕುಡಿದು ಅದರಲ್ಲೂ ಸಹ ಹಾಗೆ ಹೀಗೆ ಅಂತ ಹೇಳ್ತಾರೆ ಗೈಸ್. ಇದಕ್ಕೆ ಎಂತ ಹೇಳ್ಬೇಕು ಹೇಳಿ, ನೀವು ಹೇಳಿ. ಚಿಯರ್ಸ್. ಇವಳೆಂತ ಗೈಸ್, ಕಪ್ಪೆ ತಿನ್ನೋದೆಲ್ಲ ತೋರಿಸೋದು. ನಾನು ಎಂತಾದರೂ ಕುಡಿಬೇಕು, ತಿನ್ಬೇಕಾದ್ರೆಲ್ಲ. ನಾನು ಇದು ಬರ್ತೇವೆ ಸರ್. ಪುನರ್ ಪುಲ್ ಜ್ಯೂಸ್ ಗೈಸ್. ಮಳೆ ಬಂದು ಬಿಸಿಲು ಬಂದರೆ ಗೈಸ್ ತುಂಬ ಅಂದರೆ ತುಂಬ ಒಂಥರ ಶೆಕೆ, ತಲೆನೋವು ಎಲ್ಲನೂ ಸ್ಟಾರ್ಟ್ ಆಗ್ತದೆ ನನಗೆ. ರೀಲ್ಸ್ ನೋಡ್ತಿದ್ದಾಳೆ ಗೈಸ್, ಇದೇ ಕೆಲಸ ಇವ್ರಿಗಿಗೆ. ಡೆಂಜಿ ತಿನ್ಬೇಕಂತ ಆಸೆ ಉಂಟಲ್ಲ, ಡೆಂಜಿ ತಿನ್ಬೇಕು ಅಂತ ಆಸೆ ಅಂತೆ ಗೈಸ್. ಡೆಂಜಿ ತಿನ್ನೋದು ಆಸೆಗೆ ಗೈಸ್. ಗುಡ್ ಈವ್ನಿಂಗ್, ಟೈಮು ಇವಾಗ 5:45 ಆಯಿತು. ಅಲ್ಲಿಂದ ಹಿಡಿದು ಇಲ್ಲಿ ತನಕ ಸೀಟ್ ಇಟ್ಟಿದ್ದೇವೆ. ಹಾಗೆ ತೆಗ್ದಿವಲ್ಲ ಹಳೆ ಮನೆಯದ್ದು ಟಾಯ್ಲೆಟಿಂದ, ಅದು ಮತ್ತು ಸ್ವಲ್ಪ ಸೀಟಲ್ಲಿತ್ತು, ಅದನ್ನೆಲ್ಲ ಮಿಕ್ಸ್ ಮಾಡಿ ಸೈಡಿಗೆಲ್ಲ ಹಾಕಿದ್ದೇವೆ. ಅರ್ಧಂಬರ್ಧ ಎಲ್ಲ ಮಾಡಿ ಹಾಕಿದ್ದೇವೆ ಸೈಡಿಗೆ. ಆ್ಯಂಡ್ ಹಳೆ ಮನೆಗೆ ಅವತ್ತು ತಂದ ಟರ್ಪಲ್ಲಿತ್ತು, ಅದನ್ನ ಕೂಡ ಡಬಲ್ ಮಾಡಿ ಹಾಕಿದ್ದೇವೆ ಗೈಸ್. ಸ್ವಲ್ಪ ತೂತೆಲ್ಲ ಇದೆ, ಹಾಗಾಗಿ ಡಬಲ್ ಮಾಡಿ ಹಾಕಿದ್ದೇವೆ, ನೀರು ಈ ಕಡೆ ಬರಬಾರ್ದು ಅಂತೇಳಿ. ನೋಡಿ, ಮಳೆ ನೀರು ಬೀಳುತ್ತಲ್ಲ, ಅದು ಬೀಳಬಾರ್ದು ಅಂತೇಳಿ ಟರ್ಪಲ್ ಹಾಕಿದ್ದೇವೆ. ಹೀಗೇನೆ ಮಳೆ ನೀರು ಈ ಕಡೆ ಹೋಗಲಿ ಅಂತೇಳಿ. ಆ್ಯಂಡ್ ಇಲ್ಲಿ ಸ್ವಲ್ಪ ಮಣ್ಣು ಕೂಡ ಎತ್ತರ ಮಾಡಿದ್ದೇವೆ, ಯಾಕಂದರೆ ಒಳಗೆ ನೀರು ಹೋಗದೇ ಇರಲಿ ಅಂತೇಳಿ. ಅಲ್ಲಿವರೆಗೂ ಡಬಲ್ ಮಾಡಿದ್ರಿಂದ ಟಾರ್ಪಲ್ ಅಲ್ಲಿವರೆಗೂ ಬಂತು ಗೈಸ್, ಇನ್ನು ಈ ಕಡೆ ಬಂದಿಲ್ಲ. ಸೊ ಅಲ್ಲಿವರೆಗೂ ಸದ್ಯಕ್ಕೆ ಸಾಕು, ಬಿಕಾಸ್ ಅಲ್ಲಿ ಕಟ್ಟಿಗೆ ಕೂಡ ಸ್ಟೋರ್ ಮಾಡೋದು ಆ್ಯಂಡ್ ಊಟಕ್ಕೆ ಎಂತ ಒಲೆ ಕೂಡ ಅಲ್ಲಿ ಹಾಕೋದು ಗೈಸ್. ಸೊ ಇದೆಲ್ಲ ಚಿಕ್ಕದು ಎಂತ ಸೀಟೆಲ್ಲ ಅದನ್ನಲ್ಲಿಗೆ ಏನೋ ಐಡಿಯಾ ಎಲ್ಲ ಮಾಡಿ ಹಾಕಿದ್ದೇವೆ.
ಸೊ ನೋಡು ಇಲ್ಲಿ ಎತ್ತರ ಸ್ವಲ್ಪ ಮಣ್ಣು ಹಾಕಿದ್ದೇವೆ ಬಿಕಾಸ್ ಮಳೆ ನೀರು ಹೀಗೆ ಬೀರೋದ್ರಿಂದ ಮಳೆ ನೀರು ಇಲ್ಲಿಗೆ ಡೈರೆಕ್ಟಾಗಿ ಬೀಳ್ತಲ್ಲ, ಬಿದ್ದಾಗ ನೀರು ಆಗಿ ಹೀಗೆ ಒಳಗಡೆ ನೀರು ಬರದೇ ಇರಲಿ ಅಂತ ಸ್ವಲ್ಪ ಎತ್ತರ ಮಾಡಿದ್ದೇವೆ ಗೈಸ್. ಇಲ್ಲಿ ನೋಡಿ, ಅರ್ಥ ಆಯ್ತಿಲ್ವ ಅಂತ ಗೊತ್ತಿಲ್ಲ. ಸೊ ಇಷ್ಟ ಆಗಿದೆ ಕೆಲಸ. ಇದ್ರದ್ದು ಕಸರತ್ತು ನೋಡಿ 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 ಕಸರತ್ತು. ನಾವೆಲ್ಲಿ ಕೆಲಸ ಮಾಡ್ತಿದ್ದೇವಲ್ಲ ಅದು ಕೂಡ ನಮ್ಮ ಜೊತೆ. ಟರ್ಪಲೆಲ್ಲ ಕಟ್ಟಿ ಸಾಗಾಯಿತು ಗೈಸ್. ನನಗೆ ಆಲ್ರೆಡಿ ತಲೆನೋವು ಆಗ್ತಿದೆ. ದೊಡ್ಡಮ್ಮ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವ್ರೀಗ ಎಲೆ ಅಡಿಕೆ ತಿನ್ನುವ ಟೈಮ್ ಅಂತೆ. ಕೂಜಲು ಪೂರ ತೂಲೆ ನೋಡಿ ನೋಡಿ ನೋಡಿ, ಎರಡೆರಡು ಗುಲಾಬಿಯಲ್ಲಿ ಇಟ್ಕೊಂಡಿದ್ದಾರೆ ಗೈಸ್. ಇಲ್ಲಿ ನೋಡಿ, ಒಂದು ಅಮ್ಮಂದು ಕದ್ದದ್ದು, ಒಂದವ್ರದ್ದೇ. ಸೊ ಇಷ್ಟ ಆಯಿತು ಗೈಸ್. 5:30 ಆಯ್ತು ಇವಾಗ ಟೈಮು. ಇನ್ನು ಕಟ್ಟಿಗೆ ಸ್ಟೋರ್ ಮಾಡಬೇಕು. ತಲೆನೋವು ಆಗ್ತಿದೆ ಆದರೂ ಮಾತಾಡ್ತಿದ್ದೇನೆ. ಗುಡ್ ಈವ್ನಿಂಗ್ ಗೈಸ್. ಫ್ರೆಶ್ ಅಪ್ ಎಲ್ಲ ಆಗಿ ಆಯಿತು. ಕೂದಲು ನೋಡ್ಬೋದು ಒದ್ದೆ ಇದೆ. ಬಿಸಿ ಬಿಸಿ ನೀರು ತಲೆಗೆ ಸ್ನಾನ ಮಾಡ್ಕೊಂಡಿದೆ ಗೈಸು. ಬಿಕಾಸ್ ಅಷ್ಟು ತಲೆನೋವು ಆಗ್ತಿದೆ ನನಗೆ. ಹೀಗೆ ಮಾಡಲಿಕ್ಕಾಗ್ತಿಲ್ಲ, ಅಷ್ಟು ತಲೆನೋವು ಆಗ್ತಿದೆ. ಟ್ರಸ್ಟ್ ಮೀ, ನಿಜವಾಗ್ಲೂ ಅಷ್ಟು ತಲೆನೋವು ಆಗ್ತಿದೆ. ಅದಕ್ಕೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿದೆ. ಆಗ ಸೀಟ್ ತೆಗಿಬೇಕಾದ್ರೆ ಹನಿ ಮಳೆಗೆ ಒದ್ದಾಗಿದ್ದೇನಲ್ಲ, ಅದು ಆಗಿರ್ಬೋದು ಅಥವಾ ಬೆವರಾಗಿರ್ಬೋದು, ಅಷ್ಟು ಕೆಲಸ ಮಾಡಿ. ಹಾಗಾಗಿ ಜಾಸ್ತಿ ತಲೆನೋವು. ಬರ್ಡೇಗೆ ಹೋಗಿ ಬಂದಿದ್ದೇ ಒಂದು ದೊಡ್ಡದಿದ್ದು. ಅವಾಗಲೇ ತಲೆನೋವು ಸ್ಟಾರ್ಟ್ ಆಗಿತ್ತು. ಬಟ್ ನಾನು ಇಗ್ನೋರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ. ಒಮ್ಮೊಮ್ಮೆ ನನಗೆ ಆ ಥರ ಇಗ್ನೋರ್ ಮಾಡಿದೆ ತಲೆನೋವು ಬೇಗ ಕಡಿಮೆ ಆಗ್ತದೆ. ಬಟ್ ಇದು ಆಗ್ತಾನೆ ಇಲ್ಲ ಗೈಸ್. ಅದಕ್ಕೆ ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ತಲೆನೋವು ಮಾತ್ರ ತೊಗೊಂಡು ಗೈಸ್, ಮೊನ್ನೆದು ವ್ಲಾಗ್ ಇದೆ ಅಲ್ವಾ, ಈ ಶೀಟಲ್ಲಿ ಹಾಕಿರೋ 3-4 ಡೇಸ್ ಇದು ವ್ಲಾಗ್ ಇದೆ ಅಲ್ವಾ, ಅದನ್ನ ಅಪ್ಲೋಡ್ ಮಾಡಿ, ಅದು ಎಡಿಟ್ ಆಗಿದೆ ಗೈಸ್. ಅದು ಅಪ್ಲೋಡ್ ಮಾಡಿ ಮಲ್ಕೊಳ್ಳೋದೆ ಮಾತ್ರ ತೊಗೊಂಡು. ಬಿಕಾಸ್ ಅದೇ ಹೇಳ್ದಲ್ಲ, ಅಷ್ಟು ತಲೆನೋವು ಆಗ್ತಿದೆ. ಇವಾಗ ನಂಗೆ ಮಾತಾಡ್ಲಿಕ್ಕೆ ಹೋಗ್ತಿಲ್ಲ. ಸ್ವಸ್ಥವ್ರಿಗೆ ಪಾಪ ಆ್ಯಕ್ಚುಲಿ ಇವತ್ತು ರಜೆ. ಬಟ್ ಕಾಲ್ ಮಾಡಿದರೆ, ನಂಗೆ ಕಾಲ್ ಮಾಡಿದರೆ ಇವಾಗ ನಾನು ಮಾತಾಡ್ತಿದ್ದೇನಲ್ಲ ಅದೇ ಥರ ಒಂಥರ ಅವ್ಳು ಮಾತಾಡ್ತಿದ್ದೇನೆ, ನನಗೆ ಮಾತಾಡಲಿಕ್ಕೇನು ಆಗ್ತಿಲ್ಲ, ಅಷ್ಟು ಸಿಟ್ಟು ಬರ್ತಿದ್ದೆ ನನಗೆ. ಮತ್ತು ನಾನು ಹೇಳಿದೆ, ನಾನು ಫಸ್ಟ್ ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು ಬಿಟ್ಟು ಅದ ನಂತರ ಕಾಲ್ ಮಾಡ್ತೇನೆ, ಇವಾಗ ಆಗ್ತಿಲ್ಲ ನನಗೆ ಮಾತಾಡಲಿಕ್ಕೆ ಅಂತ. ಸೊ ಪಾಪ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಟ್ಟರು ಫೋನು. ಅಷ್ಟು ತಲೆನೋವು ಆಗ್ತಿದೆ ಗೈಸ್, ಎಂತ ಗೊತ್ತಿಲ್ಲ. ಇದೆಲ್ಲ ಹುಡುಗರು ಮಾಡೋ ಕೆಲಸ ಅದು ಇದು ಅಂತ. ಬಟ್ ಕೆಲವೊಂದು ನಾನು ಶೂಟ್ ಮಾಡಲಿಲ್ಲ ಅರ್ಜೆಂಟಲ್ಲಿ. ಅಲ್ಲ, ಹುಡುಗಿರು ಮಾಡ್ತಾರೆ, ಬಟ್ ಈ ಥರ 3-4 ಆಪ್ರೇಷನ್ ಆಗಿರೋ ನನ್ನಂಥವ್ರು ಮಾಡೋದು ಈ ಥರ ಹಾಡು ಕೆಲಸ ಏನು ಮಾಡೋದು, ಅಗತ್ಯ ಇದೆ. ಬಟ್ ಆಗಲೇಬೇಕು, ನೆಸೆಸಿಟಿ ಇದೆ. ಸೊ ಹಾಗಾಗಿ ಮಾಡಿದೆ. ಇವಾಗ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತೇನೆ ಗೈಸ್. ಇದೊಂದು ಸಿಂಪಲ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಟೈಮ್ ಇವಾಗ 6:30 ಆಗ್ತಾ ಬಂತು ಗೈಸ್. ನಾನಿನ್ನು ವ್ಲಾಗ್ ಎಂಡ್ ಮಾಡಿ, ವ್ಲಾಗ್ ಒಂದು ಅಪ್ಲೋಡ್ ಮಾಡಿ, ಮೊಬೈಲ್ ಚಾರ್ಜಿಗಿಟ್ಟು ಮಾತ್ರ ತೊಗೊಂಡು ಮಲ್ಕೊಳ್ಳೋದೆ ಗೈಸ್. ಕಡಿಮೆ ಆದರೆ ಸಾಕು ಅಂತ ಆಗ್ತಿದೆ ತಲೆನೋವು, ಅಷ್ಟು ಒಂಥರ ಆಗ್ತಿದೆ ನನಗೆ. ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಗೈಸ್. ತುಂಬ ಜನ ನೋಡ್ತಾ ಇದ್ದೀರಾ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.